ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನ್ಯೂಲಿ ಲಿಸ್ಟೆಡ್ ರೀಸೆಂಟಾಗಿ ಲಿಸ್ಟಿಂಗ್ ಆಗಿರ್ತಕ್ಕಂಥ ಎರಡು ಸ್ಟಾಕ್ಗಳ ಡೀಟೇಲ್ಸ್ ನೋಡೋಣ. ಬನ್ನಿ, ಒಂದು ಮೀಡಿಯಮ್ ಕ್ಯಾಪು ಹಾಗೆ ಒಂದು ಮೈಕ್ರೋ ಕ್ಯಾಪ್ ಕಂಪ್ನಿ ಶೇರು. ಪೂರ್ತಿ ಡೀಟೇಲ್ಸ್ ನೋಡಿ, ಕಂಪ್ಲೀಟ್ ವಿಡಿಯೋ ನೋಡಿದರೆ ನಿಮಗೆ ಒಂದು ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ. ಹೀಗಾಗಿ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ. ಮೊದಲನೇ ಸ್ಟಾಕ್ ಬಂದ್ಬಿಟ್ಟು ಜ್ಯೋತಿ CNC ಆಟೋಮೇಷನ್ ಲಿಮಿಟೆಡ್ ಅಂತೇಳಿ. ಜ್ಯೋತಿ CNC ಆಟೋಮೇಷನ್ ಲಿಮಿಟೆಡ್ ಅಂತೇಳಿ ಇವತ್ತಿನ ಶೇರ್ ಬೆಲೆ 814 ರೂಪಾಯಿ ಇದೆ ಸ್ನೇಹಿತರೆ. ಇದು ಜನವರಿಯಲ್ಲಿ ಲಿಸ್ಟಿಂಗ್ ಆಗಿರತಕ್ಕಂಥ ಸ್ಟಾಕ್. ಇದು ಪ್ಯೂರ್ಲಿ ಇಂಜಿನಿಯರಿಂಗು, ಮೆಟಲ್ ಎಡ್ಜ್ ಕಟ್ಟಿಂಗು, ತುಂಬ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಇದೆ. ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ನೋಡಿ. ನೋಡಿ, ಜ್ಯೋತಿ CNC ಆಟೋಮೇಷನ್ ಈಸ್ ಎ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ ಆಫ್ ಸೈಮಲ್ಟೇನಿಯಸ್ 5 axis CNC ಮಷಿನ್ಸ್ ಇನ್ ಇಂಡಿಯಾ. 5 axis CNC ಮಷಿನ್ಸ್ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡ್ತೈತೆ. ಹಾಗೆ ವಿತ್ 10% ಮಾರ್ಕೆಟ್ ಶೇರ್ ಇನ್ ದ ಕಂಟ್ರಿ. ದೇಶದ ಒಂದು 10% ಮಾರ್ಕೆಟ್ ಶೇರ್ ಜ್ಯೋತಿ CNC ಆಟೋಮೇಷನ್ ಕಂಪ್ನಿಯಲ್ಲೇ ಇದೆ. 10% ಮಾರ್ಕೆಟ್ ಶೇರ್. ಇಟ್ ಹ್ಯಾಸ್ ಇಯರ್ಸ್ ಆಫ್ ಎಕ್ಸ್ಪರ್ಟೈಸ್ ಇನ್ ಡಿಸೈನಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ tools for companies, aerospace, defense, auto components, general engineering and other industries. ಇವೆಲ್ಲ ಡಿಫೆನ್ಸು, ಏರೋಸ್ಪೇಸು, ಜನರಲ್ ಇಂಜಿನಿಯರಿಂಗ್ ಇವೆಲ್ಲ ಪ್ರಾಡಕ್ಟ್ಸ್ಗಳನ್ನು ಕೊಡುತ್ತೆ ಸ್ನೇಹಿತರೆ. ನೋಡಿ, ಇದಕ್ಕೆ ಬೆಸ್ಟ್ ಮೆಟಲ್ ಕಟ್ಟಿಂಗ್ ಬ್ರ್ಯಾಂಡ್ 2018, 19, 20, 21, 22 ಬೈ ದ ಎಕನಾಮಿಕ್ ಟೈಮ್ಸ್ ಬೆಸ್ಟ್ ಮೆಟಲ್ ಕಟ್ಟಿಂಗ್ ಇನ್ ಇಂಡಿಯಾ ಅಂತ ಅವಾರ್ಡ್ ಸಿಕ್ಕಿದೆ. ಹಾಗೆ ನೋಡಿ, 5 axis ಬ್ಲೇಡ್ ಮಷಿನ್ಸ್ ಸೆಂಟರ್ಸ್ ಇದನ್ನೆಲ್ಲ ಮಾಡುತ್ತೆ. ಹಾಗೆ 5 axis CNC ಮಷಿನಿಂಗ್ ಸೆಂಟರ್ಸ್ ಇದೆ. ಮತ್ತು CNC ಮಲ್ಟಿ ಟಾಸ್ಕಿಂಗ್ ಮಷಿನ್ಸ್ ಇದೆ. ಈ ಥರ ಎಲ್ಲ CNC ಟರ್ನ್ ಮಿಲ್ ಸೆಂಟರ್ಸ್, ಈ ಥರ ಎಲ್ಲ ಮಷಿನ್ಸ್ ಇದೆ. ಹಾಗೆ ಏರೋಸ್ಪೇಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಟಿಂಗ್ ಏಜ್ ಟೆಕ್ನಾಲಜಿಯನ್ನು ಇದು ಪ್ರೊವೈಡ್ ಮಾಡುತ್ತೆ ಸ್ನೇಹಿತರೆ. ನಾವು ಇಮ್ಯಾಜಿನ್ ಮಾಡೋದಾದರೆ, ಸಪೋಸ್ ನೋಡಿ, ಇಮ್ಯಾಜಿನ್ ಅ ವರ್ಲ್ಡ್ ವಿದೌಟ್ ಟೆಕ್ನಾಲಜಿ, ಇಟ್ ವುಡ್ ಬಿ ಎ ವರ್ಲ್ಡ್ ವಿದೌಟ್ ಲೈಫ್, ವಿದೌಟ್ ಪಾಸಿಬಿಲಿಟೀಸ್. ಅ ಡ್ರೀಮ್ ಬಿಕಮ್ಸ್ ರಿಯಾಲಿಟಿ ವೆನ್ ದೇರ್ ಈಸ್ ಎ ಪಾತ್ ಲೀಡಿಂಗ್ ಟು ಇಟ್. ದಿಸ್ ಪಾತ್ ಈಸ್ ಆಫ್ ಅಪಾರ್ಚುನಿಟೀಸ್ ದ್ಯಾಟ್ ಟರ್ನ್ ಟ್ರೂ ಆ್ಯಂಡ್ ಅ ಜರ್ನಿ ದ್ಯಾಟ್ ರೀಚಸ್ ದ ಡೆಸ್ಟಿನೇಷನ್. ಇದನ್ನ ಎದಕ್ಕೆ ಹೇಳ್ತಾ ಇದ್ದೀನಂದರೆ, at Jyoti our mission is to create solutions in technology to contribute to a prosperous life. ಅವರ ಒಂದು ಏಮ್ ಇದು ಸ್ನೇಹಿತರೆ. ಈ ಒಂದು ಸೆಂಟೆನ್ಸ್ಗೋಸ್ಕರ ನಾನು ಅದನ್ನು ಓದಿದೆ. ಸೊ ಇದರದ್ದು ಒಂದು ಬಿಸ್ನೆಸ್ ನೋಡಿದರೆ ತುಂಬ ಚೆನ್ನಾಗಿದೆ. ನೋಡಿ, ಜ್ಯೋತಿ CNC ಆಟೋಮೇಷನ್ ಲಿಮಿಟೆಡ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ CNC ಮಷಿನ್ ಟೂಲ್ ಮ್ಯಾನುಫ್ಯಾಕ್ಚರ್. ನೋಡಿ, ನೀವು ಗೂಗಲ್ನಲ್ಲಿ CNC ಮಷಿನ್ ಟೂಲ್ ಮ್ಯಾನುಫ್ಯಾಕ್ಚರ್ ಅಂತ ಟೈಪ್ ಮಾಡಿದರೆ ಅದರಲ್ಲಿ ಪ್ರಥಮ ಸ್ಥಾನದಲ್ಲಿ ಬರೋದು ಮೋಸ್ಟ್ ಪ್ರಾಬಬ್ಲಿ ಜ್ಯೋತಿ CNC, ಲಕ್ಷ್ಮಿ, ಈ ಥರ ಎಲ್ಲ ಬರುತ್ತೆ. ಸೊ ಇದು ಲೇಟೆಸ್ಟಾಗಿ ಲಾಂಚ್ ಆಗಿದೆ, ಲೇಟೆಸ್ಟಾಗಿ ಲಿಸ್ಟಿಂಗ್ ಆಗಿದೆ. ನಾನು ಇದಕ್ಕೋಸ್ಕರ ಇದನ್ನು ಚೂಸ್ ಮಾಡಿದ್ದೀನಿ, ಏಕೆಂದರೆ ಮುಂದೆ ಫ್ಯೂಚರ್ ಇದೆ, ನಾವು ಇನ್ವೆಸ್ಟ್ ಮಾಡಲಿಕ್ಕೆ ಒಂದು ಅಪಾರ್ಚುನಿಟಿ ಇದೆ ಅನ್ನೋದಕ್ಕೋಸ್ಕರ. CNC machine tool manufacturer of the nation, largest. We have widespread product basket containing series of CNC machines which includes turning centers, turn mill centers, vertical machine centers, horizontal machining centers, 5 axis machining centers and multitasking machining centers, along with industry 4.0 and artificial intelligence solutions. ನೋಡಿ, AI ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ, ಮಷಿನಿಂಗ್ ಟೂಲ್ನಲ್ಲಿ. We have well established network in India with an installation base of more than 130,000 plus machines across 60 plus countries. ನೋಡಿ, ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಕಂಪ್ನಿ ಇದು. ಸೊ ಇದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದರದ್ದು ಸೆಕ್ಟರ್ ನೋಡೋದಾದರೆ ಕ್ಯಾಪಿಟಲ್ ಗೂಡ್ಸ್ ಬರುತ್ತೆ. ಯಾವುದು? ಜ್ಯೋತಿ CNC ಆಟೋಮೇಷನ್ನು ಕ್ಯಾಪಿಟಲ್ ಗೂಡ್ಸು. ಇಂಡಸ್ಟ್ರಿ ಇಂಜಿನಿಯರಿಂಗ್ ಪ್ಯೂರ್ಲಿ ಇಂಡಸ್ಟ್ರಿಯಲ್ ಇಕ್ವಿಪ್ಮೆಂಟ್ಸ್ ಅಂತ ಬರುತ್ತೆ. ಮಾರ್ಕೆಟ್ ಕ್ಯಾಪಿಟಲು 18,000 ಕೋಟಿ ಇದೆ. ಸೊ ಮೀಡಿಯಮ್ ಕ್ಯಾಪಿಟಲ್ ಅಂತ, ಸ್ಮಾಲ್ ಕ್ಯಾಪ್ ಮೀಡಿಯಮ್ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ಬೋದು. ಮತ್ತು
ಎಂಟರ್ಪ್ರೈಸ್ ವ್ಯಾಲ್ಯೂ 19,000 ಇದೆ. ಬುಕ್ ವ್ಯಾಲ್ಯೂ ಪರ್ ಶೇರ್ 54 ಇದೆ. ಪಿ ರೇಷಿಯೋ ಅದೆಲ್ಲ ಮೆನ್ಷನ್ ಆಗಿಲ್ಲ, ಇನ್ನು ಡಿವಿಡೆಂಡ್ ಈಲ್ಡ್ ಕೂಡ ಇಲ್ಲ. ಬನ್ನಿ ಇದ್ರದ್ದು ಪರ್ಫಾರ್ಮೆನ್ಸ್ ನೋಡೋದಾದರೆ ನೋಡಿ, ಕೇವಲ 1 ತಿಂಗಳ ರಿಟರ್ನ್ ಮಾತ್ರ ತೋರಿಸ್ತಾ ಇದೆ ಇಲ್ಲಿ. ಯಾಕಂದರೆ ಕೇವಲ ಜನವರಿಯಲ್ಲಿ ಮಾತ್ರ ಇದು ಲಿಸ್ಟಿಂಗ್ ಆಗಿರೋದು, ಹೀಗಾಗಿ 6 ಮಂತ್ದು ಸಿಗ್ತಾ ಇಲ್ಲ ನಮಗೆ. 1 ಮಂತ್ ರಿಟರ್ನ್ ಎಷ್ಟಿದೆ? 6%. 1 ವೀಕ್ 1%. ಇವತ್ತಿಂದು ಪ್ಲಸ್ 1.4% ಇದೆ. ಈ ಜ್ಯೋತಿ CNC ಆಟೋಮೇಷನ್ ಕಂಪ್ನಿ ಇದೆಯಲ್ಲ, ಇದು ದಿಸ್ ಈಸ್ ದಿ ಒನ್ ಆಫ್ ದಿ ಜಗತ್ತಿನ ಅತ್ಯಂತ ವರ್ಲ್ಡ್ಸ್ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಮೆಟಲ್ ಕಟ್ಟಿಂಗ್ ಕಂಪ್ಯೂಟರ್ ನ್ಯೂಮೆರಿಕಲ್ ಕಂಟ್ರೋಲ್ ಮಷಿನ್ಸ್. ಲೇಟೆಸ್ಟ್ ಮಷಿನ್ ಟೆಕ್ನಾಲಜಿಯೊಂದಿಗೆ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯೊಂದಿಗೆ ಜಗತ್ತಿನ ಅತ್ಯಂತ ಒಂದು ಲೀಡಿಂಗ್ ಮ್ಯಾನುಫ್ಯಾಕ್ಚರರ್, ಇದರಲ್ಲಿ ಮೆಟಲ್ ಕಟ್ಟಿಂಗ್ ಎಡ್ಜ್ನಲ್ಲಿ ಅಂತ ಕನ್ಸಿಡರ್ ಮಾಡ್ಬೋದು. ಫ್ಯೂಚರ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನೋಡಿ, ಇದ್ರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು ಎಷ್ಟು ಈಗ ಲೇಟೆಸ್ಟ್ ತೋರಿಸ್ತೀನಿ ನೋಡಿ, ಅಂಟಿಲ್ ಮಾರ್ಚ್ 24ವರೆಗಿದೆ. ಸೊ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ನೋಡಿ, 62% ಪ್ರೊಮೋಟರ್ಸ್ ಇದ್ದಾರೆ, FIs ಆಲ್ರೆಡಿ ಸೇರ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಆಲ್ 6% FIs ಇದ್ದಾರೆ. ನೋಡಿ, ಹ್ಯೂಜ್ ಕ್ವಾಂಟಿಟಿ ಆಫ್ ಮ್ಯೂಚುವಲ್ ಫಂಡ್ಸ್ ಇದ್ದಾರೆ. ನ್ಯೂಲಿ ಲಿಸ್ಟೆಡ್ ಕಂಪ್ನಿಯಲ್ಲಿ 5.5% ಮ್ಯೂಚುವಲ್ ಫಂಡ್ಸ್ ಇದ್ದಾರೆ. ಹಾಗೆ 0.22% ಇನ್ಶೂರೆನ್ಸ್ ಕಂಪ್ನಿದವರು, DIs 0.11, ನಾನ್ ಇನ್ಸ್ಟಿಟ್ಯೂಷನ್ 25.81. ಸೊ ಜ್ಯೋತಿ CNC ಆಟೋಮೇಷನ್ ಕಂಪ್ನಿ ಲಿಮಿಟೆಡ್ಗೆ ಫ್ಯೂಚರ್ ಇದೆ, ಬಿಸ್ನೆಸ್ಸು ಚೆನ್ನಾಗಿದೆ. ಸೊ ಇದರ ಬಗ್ಗೆ ನಾವು ವಿಚಾರ ಮಾಡಬಹುದು ಸ್ನೇಹಿತರೆ. ಹಾಗೂ ಎರಡನೇ ಸ್ಟಾಕ್ ಬಂದುಬಿಟ್ಟು JG ಕೆಮಿಕಲ್ಸ್ ಲಿಮಿಟೆಡ್ ಅಂತೇಳಿ. ಇವತ್ತಿನ ಶೇರ್ ಬೆಲೆ ಎಷ್ಟಿದೆ? ಇದ್ರದ್ದು 248 ಇದೆ. JG ಕೆಮಿಕಲ್ಸ್ ಲಿಮಿಟೆಡ್ ಅಂತೇಳಿ. ಇದು ಕೂಡ ಇತ್ತೀಚೆಗೆ ಲಾಂಚ್ ಆಗಿದೆ. ಆಲ್ಮೋಸ್ಟ್ ಒಂದು 2-3 ತಿಂಗಳಾಯಿತು ಲಾಂಚ್ ಆಗಿ. ಕೇವಲ JG ಕೆಮಿಕಲ್ಸ್ ಲಿಮಿಟೆಡು, ಹೆಸರು ಹೇಳ್ದಂಗೆ ಇದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ತುಂಬ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ. ಬನ್ನಿ ಇದ್ರದ್ದು ಡೀಟೇಲ್ಸು ಸ್ವಲ್ಪ ತೋರಿಸ್ತೀನಿ. ನೆಕ್ಸ್ಟು ಇದ್ರದ್ದು ಪ್ರಾಡಕ್ಟ್ಸು ಏನೇನು ಬಿಸ್ನೆಸ್ ಮಾಡುತ್ತೆ, ಯಾವ ಥರ ಇದೆ ಬಿಸ್ನೆಸ್ಸು. ಕೆಮಿಕಲ್ ಓಕೆ, ಬಟ್ ಯಾವ ಕೆಮಿಕಲ್ಲು ಏನು ಎಲ್ಲ ಹೇಳ್ತೀನಿ. ಇದ್ರದ್ದು ಹೈ ನೋಡಿದರೆ 274 ಇದೆ, ಲೋ 171 ಇದೆ ಸ್ನೇಹಿತರೆ. ಹಾಗೆ ಕೆಮಿಕಲ್ ಸೆಕ್ಟರ್ನಲ್ಲಿ ಬರುತ್ತೆ ಇದು. ಮತ್ತು ಇದರದ್ದು ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ ನೋಡಿ, ಕೇವಲ 986 ಕೋಟಿ. ಸೊ ಮೈಕ್ರೋ ಕ್ಯಾಪ್ ಅಂತ ಕನ್ಸಿಡರ್ ಮಾಡ್ಬೋದು. ರಿಟರ್ನ್ 1 ಇಯರ್ ತೋರಿಸ್ತಾ ಇಲ್ಲ. ಸೆಕ್ಟರ್ ರಿಟರ್ನ್ 34 ಇದೆ. JG ಕೆಮಿಕಲ್ಸ್ ಲಿಮಿಟೆಡ್ ಏನಿದೆ, ಇದು ಯಾವಾಗ 2001ರಲ್ಲಿ ಸ್ಥಾಪನೆ ಆಗಿರೋದು. JG ಕೆಮಿಕಲ್ಸ್ ಈಸ್ ಎ ಲೀಡಿಂಗ್ ಜಿಂಕ್ ಆಕ್ಸೈಡ್ ಮ್ಯಾನುಫ್ಯಾಕ್ಚರರ್ ಹ್ಯಾವಿಂಗ್ ದ capability to produce up to 80 grades of zinc oxide. It is the one of the largest zinc oxide manufacturer in India ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ವಿಶೇಷವಾಗಿ ಒಂದು ಜ್ಯೋತಿ CNC ಆಟೋಮೇಷನ್, ಅದು ಕೂಡ ಲಾರ್ಜೆಸ್ಟ್ CNC ಮೆಟಲ್ ಕಟ್ಟಿಂಗ್ ಎಡ್ಜ್ನಲ್ಲಿ ಕೆಲಸ ಮಾಡ್ತಾ ಇದೆ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ. ಹಾಗೆ JG ಕೆಮಿಕಲ್ದು ವಿಶೇಷತೆ ಏನಂದರೆ ಒನ್ ಆಫ್ ದಿ ಲಾರ್ಜೆಸ್ಟ್ ಜಿಂಕ್ ಆಕ್ಸೈಡ್ ಮ್ಯಾನುಫ್ಯಾಕ್ಚರ್ ಇದು ಕೆಮಿಕಲ್ನಲ್ಲಿ. ಹೀಗಾಗಿ ಇವೆರಡು ಸ್ಟಾಕ್ಗಳನ್ನು ಚೂಸ್ ಮಾಡಿದ್ದೇನೆ. ನೋಡಿ, ಇವ್ರು ಏನು ಹೇಳ್ತಿದ್ದಾರೆ JG ಕೆಮಿಕಲ್ಸ್ನವರು, ಇಂಡಿಯಾಸ್ ಆ್ಯಂಡ್ ಏಷಿಯಾಸ್ ಲಾರ್ಜೆಸ್ಟ್ ಜಿಂಕ್ ಆಕ್ಸೈಡ್ ಮ್ಯಾನುಫ್ಯಾಕ್ಚರರ್ಸ್ ಅಮಂಗ್ ದ ಟಾಪ್ 5 ಜಿಂಕ್ ಆಕ್ಸೈಡ್ ಪ್ರೊಡ್ಯೂಸರ್ಸ್ ಗ್ಲೋಬಲಿ ಅಂತ ಹೇಳ್ತಿದ್ದಾರೆ. ನೋಡಿ, ಜಗತ್ತಿನ ಟಾಪ್ 5 ಜಿಂಕ್ ಆಕ್ಸೈಡ್ ಪ್ರೊಡ್ಯೂಸರ್ಸ್ನಲ್ಲಿ ಇವರ ಲಿಸ್ಟು ಕೂಡ ಬರ್ತಾ ಇದೆ. ಹಾಗೆ ಪ್ರೊಡಕ್ಷನ್ ಎಷ್ಟಿದೆ? 60,000 ಮೆಟ್ರಿಕ್ ಟನ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆಲ್ಸೋ 10,000 ಮೆಟ್ರಿಕ್ ಟನ್ ಜಾಸ್ತಿ ಮಾಡಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಎಷ್ಟಿದೆ? 300 ಕಸ್ಟಮರ್ ಅಪ್ರೋಚ್, 95% ಪ್ರಿಫರ್ಡ್ ಸಪ್ಲೈಯರ್ಸ್ ಟು ದ ಕಸ್ಟಮರ್ಸ್. ಆಮೇಲೆ ಜಿಂಕ್ ಆಕ್ಸೈಡ್ ಆ್ಯಂಡ್ ಇಂಟ್ರೊಡಕ್ಷನ್ ಅಂತ ಹೇಳ್ತಿದ್ದಾರೆ. ನೀವು ಕೇಳ್ಬೋದು ಸ್ನೇಹಿತರೆ, ಜಿಂಕ್ ಆಕ್ಸೈಡು ಎದರಲ್ಲಿ ಯೂಸ್ ಆಗುತ್ತೆ ಏನು ಅಂತೇಳಿ. ಸೊ ಪ್ಯೂರ್ ಕೆಮಿಕಲ್ ಇದು. ಇದರ ಇಂಟ್ರೊಡಕ್ಷನು ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅನ್ನೋದು ನೋಡೋದಾದರೆ ನೋಡಿ, ಜಿಂಕ್ ಆಕ್ಸೈಡು ಆಲ್ಮೋಸ್ಟ್ ಆಲು ಫ್ರಾಮ್ ಮೆಡಿಸಿನ್ ಟು ಕಾಸ್ಮೆಟಿಕ್ಸ್ನಲ್ಲಿ ಯೂಸ್ ಆಗುತ್ತೆ. ಫ್ರಾಮ್ ಟಯರ್ಸ್ ಟು ಆಟೋಮೊಬೈಲ್ ಪಾರ್ಟ್ಸು,
ಮೆಡಿಸಿನ್ಸು, ಕಾಸ್ಮೆಟಿಕ್ಸು, ಟೈರ್ಸ್, ಆಟೋಮೊಬೈಲ್ ಪಾರ್ಟ್ಸ್ ಆ್ಯಂಡ್ ಪೇಂಟ್ಸ್, ಕೋಟಿಂಗ್ಸು, ಮತ್ತು ಹ್ಯೂಮನ್ ಡಯಟರಿ ಸಪ್ಲಿಮೆಂಟ್ಸ್ ಅಂತಿದ್ದಾರೆ, ಟು ಆ್ಯನಿಮಲ್ ಫೀಡ್ಸ್, ಅಗ್ರಿಕಲ್ಚರ್ ಆ್ಯಂಡ್ ಸೆರಾಮಿಕ್ಸ್, ಸ್ಯಾನಿಟರಿ ವೇರ್. ನೋಡಿ ಹೇಗೆ ಎಷ್ಟೊಂದು ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇವೆ ಜಿಂಕ್ ಆಕ್ಸೈಡ್ ಯೂಸ್ ಆಗ್ತಕ್ಕಂಥದ್ದು. ನೋಡಿ, ಒಂದು ರಬ್ಬರ್ನಲ್ಲಿ ಯೂಸ್ ಆಗುತ್ತೆ, ಹಾಗೆ ರಬ್ಬರ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಯೂಸ್ ಆಗುತ್ತೆ. ಮತ್ತು ಹೇಗೆ ಏನಕ್ಕೆ ರಬ್ಬರ್ ಮ್ಯಾನುಫ್ಯಾಕ್ಚರಿಂಗ್ ಯೂಸ್ ಆಗುತ್ತಂದರೆ, ಇನ್ ದ ಕಟಿಂಗ್ ಪ್ರೊಸೆಸ್ ಫಾರ್ ನ್ಯಾಚುರಲ್ ಆ್ಯಂಡ್ ಸಿಂಥೆಟಿಕ್ ರಬ್ಬರ್, ದ ಕೆಮಿಕಲ್ ಯಾವುದು ಜಿಂಕ್ ಆಕ್ಸೈಡ್ ರಿಯಾಕ್ಟಿವಿಟಿ ಆಫ್ ಜಿಂಕ್ ಆಕ್ಸೈಡ್ ಈಸ್ ಯುಟಿಲೈಸ್ಡ್ ಟು ಆಕ್ಟಿವೇಟ್ ದ ಆರ್ಗ್ಯಾನಿಕ್ ಆಕ್ಸಿಲೇಟರ್. ಇಟ್ ಆಲ್ಸೋ ಹ್ಯಾಸ್ ಅ ಬೆನಿಫಿಷಿಯಲ್ ಎಫೆಕ್ಟ್ ಆನ್ ಟೆನ್ಸೈಲ್ ಸ್ಟ್ರೆಂಗ್ತ್ ಆ್ಯಂಡ್ ಹಾರ್ಡ್ನೆಸ್. ನೋಡಿ, ಒಂದು ರಬ್ಬರ್ಗೆ ಹಾರ್ಡ್ನೆಸ್ಸು, ಒಂದು ಟೆನ್ಸೈಲ್ ಸ್ಟ್ರೆಂಗ್ತ್ ಬರ್ಬೇಕಂದ್ರೆ ಜಿಂಕ್ ಆಕ್ಸೈಡನ್ನು ಮಿಕ್ಸ್ ಮಾಡ್ತಾರೆ. ಹೀಟ್ ರೆಸಿಸ್ಟೆನ್ಸ್ ಕೂಡ ನೋಡಿ, ನಾವು ಬೇಸಿಗೆ ಕಾಲದಲ್ಲೂ ಕೂಡ ಡ್ರೈವ್ ಮಾಡಿ ಏನಾಗುತ್ತೆ, ರಬ್ಬರು ಕರಗೋದಿಲ್ಲ, ಹೀಟ್ ರೆಸಿಸ್ಟೆನ್ಸು ಅದರಲ್ಲಿ ಬರುತ್ತೆ. ಇನ್ನು ಪೇಂಟ್ಸ್ಗಳಲ್ಲಿ ಜಿಂಕ್ ಆಕ್ಸೈಡ್ ಈಸ್ ಯೂಸ್ಡ್ ಇನ್ ಪೇಂಟ್ಸ್ ಟು ಇಂಪ್ರೂವ್ ವೈಟ್ನೆಸ್, ಟಿಂಟ್ ರಿಟೆನ್ಷನ್, ಡ್ಯೂರಬಿಲಿಟಿ ಆ್ಯಂಡ್ ನಾನ್ ಡಾರ್ಕನಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಸಲ್ಫರ್ ಫ್ಯೂಮ್ಸ್ ಇನ್ ಪ್ಲಾಸ್ಟಿಕ್ಸ್. ಇಟ್ ಇಂಪಾರ್ಟ್ಸ್ ಹೀಟ್ ರೆಸಿಸ್ಟೆನ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಸ್ಟ್ರೆಂಗ್ತ್ ಟು ದ ಕಾಂಪೋಸಿಟ್ಸ್. ಹೀಗಾಗಿ ಪೇಂಟ್ಗಳಲ್ಲಿ ಕೂಡ ಜಿಂಕ್ ಆಕ್ಸೈಡ್ ಯೂಸ್ ಮಾಡ್ತಾರೆ. ಮತ್ತು ಕಾಸ್ಮೆಟಿಕ್ಸಲ್ಲಿ ಯಾಕೆ ಯೂಸ್ ಮಾಡ್ತಾರೆ, ನನಗೂ ಒಂದು ಡೌಟ್ ಇತ್ತು, ನೋಡೋಣ. ದ ಅಬಿಲಿಟಿ ಟು ಅಬ್ಸಾರ್ಬ್ ಅಲ್ಟ್ರಾವೈಲೆಟ್ ಲೈಟ್ ಮೇಕ್ಸ್ ಜಿಂಕ್ ಆಕ್ಸೈಡ್ ಆ್ಯನ್ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಆಫ್ ಚಾಯ್ಸ್ ಇನ್ suntanlation. Zinc oxide also has micronutrient of properties and is used in dietary supplements and vitamin tables. ನೋಡಿ, ಕಾಸ್ಮೆಟಿಕ್ನಲ್ಲಿ ಎದಕ್ಕೆ ಯೂಸ್ ಮಾಡ್ತಾರೆ, ಒಂದು ಅಲ್ಟ್ರಾವೈಲೆಟ್ ಲೈಟನ್ನು ಇದು ಮ್ಯಾನೇಜ್ ಮಾಡುತ್ತೆ, ಸಸ್ಟೈನಬಿಲಿಟಿ ಕೊಡುತ್ತೆ. ಸನ್ ಟ್ಯಾನಿಂಗ್ ಅಂತ ಬರ್ತಲ್ಲ, ಆ ಟ್ಯಾನಿಂಗ್ ಲೋಷನ್ಸ್ ಕೂಡ ಅದರಲ್ಲಿ ಕೂಡ ಯೂಸ್ ಮಾಡ್ತಾರೆ. ನಾನು ಅದನ್ನ ಓದಲಿಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ. ಅದು ಟ್ಯಾನಿಂಗ್ ಲೋಷನ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಮತ್ತು ಸೆರಾಮಿಕ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ನೋಡಿ, ಸೆರಾಮಿಕ್ಸ್ಗಳು ಎದಕ್ಕೆ ಯೂಸ್ ಮಾಡ್ತಾರೆ, ವೇವ್ ಅಂತೂ ಕೆಲವೊಂದಿಷ್ಟು ಕಾಪರು ವೇರು ಅಥವಾ ಓಪಲ್ ವೇರು ಈ ಥರ ಎಲ್ಲ ಮನೆಗಳಲ್ಲಿರುತ್ತೆ, ಅದರಲ್ಲಿ ಯೂಸ್ ಮಾಡ್ತಾರೆ. ಜಿಂಕ್ ಆಕ್ಸೈಡ್ ರೆಡ್ಯೂಸಸ್ ದ coefficient of thermal expansion and imparts high brilliance and luster. ನೋಡಿ, ಲಸ್ಟರ್ ಕೊಡುತ್ತೆ. and high stability against deformation under stress. in opal ware it increases opacity, whiteness and luster. ಹೀಗಾಗಿ ಸೆರಾಮಿಕ್ಸ್ಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಮತ್ತು ನೋಡಿ, ಅಗ್ರಿಕಲ್ಚರ್ ಆ್ಯಂಡ್ ಎನಿಮಲ್ ಫೀಡ್ಸ್ಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ. ಮಿನರಲ್ಸ್ ರಿಚ್ ಇನ್ ಜಿಂಕ್ ಆಕ್ಸೈಡ್ ಇನ್ಕ್ರೀಸಸ್ ಕ್ರಾಪ್ ಪ್ರೊಡಕ್ಟಿವಿಟಿ. ನೋಡಿ, ಕ್ರಾಪ್ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಲಿಕ್ಕೆ ಜಿಂಕ್ ಆಕ್ಸೈಡ್ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಹೀಗಾಗಿ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ಗಳಲ್ಲಿ ಏನು ಮಾಡ್ತಾರೆ, ಜಿಂಕ್ ಆಕ್ಸೈಡನ್ನು ಯೂಸ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಹೀಗಾಗಿ ಆಮೇಲೆ ಇದು ಇತ್ತೀಚೆಗೆ ಲಿಸ್ಟಿಂಗ್ ಆಗಿದೆ, ಯಾವುದು ಜೆ ಕೆಮಿಕಲ್ಸು ಇತ್ತೀಚೆಗೆ ಲಿಸ್ಟಿಂಗ್ ಆಗಿದೆ. ಹೀಗಾಗಿ ಇದನ್ನು ಕನ್ಸಿಡರ್ ಮಾಡಿದ್ದೀನಿ, ಫ್ಯೂಚರ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರದ್ದು ನಾವು ಒಂದು ಮತ್ತಿನ್ನೇನು ನೋಡಬೇಕು, ಚಾರ್ಟ್ ಬೇಡ, ನ್ಯೂಲಿ ಲಾಂಚ್ ಆಗಿದೆ. ಹೀಗಾಗಿ ಯಾವುದು ನೋಡ್ಬೇಕು ಹೇಳಿ ಸ್ನೇಹಿತರೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ವೆರಿ ಇಂಪಾರ್ಟೆಂಟ್. ಅದನ್ನು ಏನಾದರೂ ಈಗ ರೀಸೆಂಟ್ನಲ್ಲಿ ಯಾರಾದರೂ ಇನ್ವಾಲ್ವ್ ಆಗಿದ್ದಾರೆ ನೋಡೋಣ ಬನ್ನಿ. ನೋಡಿ, ಇದ್ರದ್ದು ಪಿ ರೇಷಿಯೋ 40 ಇದೆ ಇವಾಗ. ಆಮೇಲೆ ಡಿವಿಡೆಂಡ್ ಇಲ್ಲ. ROE ಲೇಟೆಸ್ಟ್ 21% ಇದೆ, ROC 21%. ಓಕೆ, ಇನ್ನು ರಿಟರ್ನ್ಸ್ ತೋರಿಸ್ತಲ್ಲ, ಯಾಕೆಂದರೆ ಈಗ ಒಂದು 2-3 ತಿಂಗಳಾಯಿತು ಲಾಂಚ್ ಆಗಿ. ನೋಡಿ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ಮಾರ್ಚ್ 24ವರೆಗೆ ಲೇಟೆಸ್ಟ್ ಇದೆ. 71% ಪ್ರಮೋಟರ್ಸ್ ಇದ್ದಾರೆ. FIs ನೋಡಿ 7.10%. ನೋಡಿ, ಹಾಗೆ ಇನ್ಶೂರೆನ್ಸ್ 1.34, ಅದರ್ DIs 4.06, ನಾನ್ ಇನ್ಸ್ಟಿಟ್ಯೂಷನ್ 16.50. ಸೊ JG ಕೆಮಿಕಲ್ಸ್ ಮತ್ತು ಜ್ಯೋತಿ CNC ಆಟೋಮೇಷನ್ ಇವೆರಡು ಲೇಟೆಸ್ಟ್ ಲಾಂಚ್ ಆಗಿರ್ತಕ್ಕಂಥ ಸ್ಟಾಕ್ಗಳ ಮಾಹಿತಿಯನ್ನು ತಮಗೆ ಕೊಟ್ಟಿದ್ದೇನೆ. ನೀವು ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡ್ರಿ ಸ್ನೇಹಿತರೆ, ಅವಕಾಶ ಸಿಕ್ಕಾಗ SIP ಥ್ರೂ ಇನ್ವೆಸ್ಟ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನ್ನೇ ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಮೆಂಟನ್ನು ಡ್ರಾಪ್ ಮಾಡಿ, ಮತ್ತು ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.